ಮುಡಾ ಕೇಸ್ನಲ್ಲಿ ಸಿಎಂಗೆ ಕ್ಲೀನ್ ಚಿಟ್. ಬಿಜೆಪಿ ಜೆಡಿಎಸ್ಗೆ ಇದರಿಂದ ತೀವ್ರ ಮುಖಭಂಗ ಆಗ್ತಾ ಇದೆ. ಆರೋಪ ಮಾಡಿದ್ದ ವಿಪಕ್ಷಗಳ ವಿರುದ್ಧ ಇದೀಗ ಸಮರ ಸಾರೋದಕ್ಕೆ ಕಾಂಗ್ರೆಸ್ಗೆ ಒಂದು ಬ್ರಹ್ಮಾಸ್ತ್ರ ಅನ್ನೋದು ಸಿಕ್ಕಿದೆ. ಮುಡಾ ಪ್ರಕರಣವನ್ನೇ ಮುಂದಿಟ್ಟು ವಿಪಕ್ಷವನ್ನ ಕಟ್ಟಿ ಹಾಕೋದಕ್ಕೆ ಕಾಂಗ್ರೆಸ್ ಸಕಲ ರೀತಿಯಾದಂಥ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದೆ. ಕೇಸ್ ವಿಚಾರವಾಗಿ ಪಾದಯಾತ್ರೆಯನ್ನ ಮಾಡಿದ್ದ ವಿಪಕ್ಷಗಳ ವಿರುದ್ಧ ಕೈ ಇದೀಗ ಲೇವಡಿ ಮಾಡ್ತಾ ಇದೆ. ಸಿದ್ದರಾಮಯ್ಯ ರಾಜಕೀಯ ಜೀವನದಲ್ಲಿಗೆ ಕಪ್ಪು ಚುಕ್ಕಿ ಆಗ್ಬಿಟ್ಟಿತ್ತು ಈ ಪ್ರಕರಣ. ವಿಪಕ್ಷಗಳ ಆರೋಪ ಮತ್ತು ತನಿಖೆಯಿಂದ ಸಂಕಷ್ಟಕ್ಕೆ ಒಳಗಾಗಿದ್ರು ಸಿಎಂ. ಸದ್ಯ ಮುಡಾ ಪ್ರಕರಣದಲ್ಲಿ ಸಿಎಂಗೆ ಒಂದು ಬಿಗ್ ರಿಲೀಫ್ ಅನ್ನ ಲೋಕಾಯುಕ್ತ ನೀಡಿದೆ. ಸಾಕ್ಷ್ಯಾಧಾರಗಳ ಕೊರತೆಯನ್ನ ಉಲ್ಲೇಖಿಸಿ ದೂರುದಾರ ಸ್ನೇಹಮಯಿ ಕೃಷ್ಣಗೆ ನೋಟಿಸ್ ಅನ್ನ ನೀಡಲಾಗಿದೆ. ಸಾಕ್ಷಿಗಳು ಇಲ್ಲದಂತ ಕಾರಣಕ್ಕಾಗಿ ಈ ಕೇಸ್ನಲ್ಲಿ ಅವರ ವಿರುದ್ಧ ಆರೋಪ ಸಾಬೀತುಪಡಿಸುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನೋಟಿಸನ್ನು ಕೊಡಲಾಗಿದೆ. ಸೊ ಈ ಮುಖಾಂತರವಾಗಿ ಕಾಂಗ್ರೆಸ್ಗೆ ಇದೊಂದು ಗೆಲುವು. ಯಾಕಂದರೆ ಸಿದ್ದರಾಮಯ್ಯನವರ ವಿರುದ್ಧ ಆರೋಪ ಬಂದಂಥ ಸಂದರ್ಭದಲ್ಲಿ ಆಡಳಿತ ಪಕ್ಷವೇ ಕಾಂಗ್ರೆಸ್ ಆಗಿದ್ದಾಗ, ಸ್ವತಃ ಸಿಎಂ ಮೇಲೆ ಆರೋಪ ಬಂದಾಗ ವಿಪಕ್ಷಗಳು ಅದನ್ನು ಟೀಕೆ ಮಾಡಿದ್ರು. ಜೊತೆಗೆ ಪಾದಯಾತ್ರೆಯನ್ನು ಮಾಡಲಾಗಿತ್ತು. ಅಧಿಕಾರದಿಂದ ಕೆಳಗಿಳಿಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಲಾಗಿತ್ತು. ಹೋದಲ್ಲಿ ಬಂದಲ್ಲಿ ಮೂಡಾ ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ರು. ಇದರಿಂದ ಕಾಂಗ್ರೆಸ್ಗೆ ಮುಜುಗರ ಆಗ್ತಾ ಇತ್ತು. ಆದರೆ ಇದೀಗ ಕ್ಲೀನ್ ಚಿಟ್ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂಥ ಇನ್ವಾಲ್ವ್ಮೆಂಟ್ ಸಿಎಂ ಇಲ್ಲ ಅನ್ನೋದಕ್ಕೆ ಸಾಬೀತಾಗಿರುವಂಥ ಹಿನ್ನೆಲೆಯಲ್ಲಿ, ಸಾಕ್ಷಿಗಳ ಕೊರತೆ ಇರುವಂಥ ಹಿನ್ನೆಲೆಯಲ್ಲಿ ಯಾವ ಹೋರಾಟವನ್ನು ಮಾಡಿದ್ರೋ ಅವ್ರುಗಳಿಗೆ ಇದೀಗ ಮುಜುಗರ ಆಗ್ತಾ ಇದೆ, ಮುಖಭಂಗ ಆಗ್ತಾ ಇದೆ. ಇದೇ ವಿಚಾರವನ್ನು ಇಟ್ಕೊಂಡು ಪ್ರಬಲವಾದಂಥ ಅಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ಇದೀಗ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಮುಡಾ ಪ್ರಕರಣವನ್ನೇ ಮುಂದಿಟ್ಟು ವಿಪಕ್ಷವನ್ನು ಕಟ್ಟಿ ಹಾಕೋದಕ್ಕೆ ಕಾಂಗ್ರೆಸ್ ಸಕಲ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣಗೂ ಕೂಡ ಇದು ಹಿನ್ನಡೆ. ಸೊ ಇನ್ನೊಂದು ಕಡೆಯಲ್ಲಿ ಅವ್ರು ನಾನು ಕಾನೂನು ಹೋರಾಟವನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಕೂಡ ಸದ್ಯಕ್ಕೆ ಸಿದ್ದರಾಮಯ್ಯನವರಿಗೆ ಒಂದು ರಿಲೀಫ್ ಅನ್ನೋದು ಸಿಕ್ಕಿದೆ. ಅದರ ಜೊತೆಗೆ ಕಾಂಗ್ರೆಸ್ಗೂ ಕೂಡ ಇದೊಂದು ಪ್ಲಸ್ ಪಾಯಿಂಟ್ ಆಗ್ತಾ ಇರುವಂಥದ್ದು. ಇನ್ನು ಆರಾಮಾಗಿ ರಾಜಾರೋಷವಾಗಿ ಹೇಳ್ಬೋದು, ಯಾವುದೇ ರೀತಿಯಾದಂಥ ಹಗರಣಗಳಲ್ಲಿ ಕಾಂಗ್ರೆಸ್ನವ್ರು ಭಾಗಿಯಾಗಿಲ್ಲ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಹಗರಣಗಳಾಗಿತ್ತು, ಆದರೆ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಹಗರಣಗಳಾಗಿಲ್ಲ. ಈ ವಿಚಾರವನ್ನು ಪ್ರಸ್ತಾಪಿಸಬಹುದು. ಹಾಗಾಗಿ ಕಾಂಗ್ರೆಸ್ಗೆ ಇದೊಂದು ದೊಡ್ಡ ಅಸ್ತ್ರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಬಿಜೆಪಿಗೆ ಇದೊಂದು ಮುಜುಗರ ಅಥವಾ ಹಿನ್ನಡೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸದ್ಯ ಈ ವಿಚಾರದಲ್ಲಿ ಇವತ್ತು ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡಲಾಗತ್ತೆ. ಈ ಮುಖಾಂತರವಾಗಿ ಇಲ್ಲಿವರೆಗೂ ಏನೆಲ್ಲ ತನಿಖೆಗಳು ನಡೆದಿತ್ತು ಆ ಎಲ್ಲ ತನಿಖೆಗಳಿಂದ ನಿಖರವಾದಂಥ ಸಾಕ್ಷಿಗಳು ಸಿಕ್ಕಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಈ ಬಿ ರಿಪೋರ್ಟ್ನ ನಂತರ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಮತ್ತಷ್ಟು ರಿಲೀಫ್ ಸಿಗಲಿದೆ.